ನಮಸ್ಕಾರ. ನನ್ನ ಹೆಸರು ಕಿಟ್ಟಪ್ಪ ಅಂತ, ಸಮಾಜಶಾಸ್ತ್ರದ ಸಹಾಯಕ ಪ್ರಾಧ್ಯಾಪಕರು, ಶ್ರೀಮತಿ ಶ್ರೀ ವೈ ರಂಗಯ್ಯ ಶೆಟ್ಟಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಪಾವಗಡ, ತುಮಕೂರು ಜಿಲ್ಲೆ. ಇವತ್ತು ಸಮಾಜಶಾಸ್ತ್ರದ ಮೂಲಭೂತ ಪರಿಕಲ್ಪನೆಗಳಲ್ಲಿ ಮತ್ತೊಂದು ಪ್ರಮುಖವಾದಂಥ ಪರಿಕಲ್ಪನೆ ಸಮುದಾಯ, ಕಮ್ಯುನಿಟಿ. ಸಮುದಾಯ ಅರ್ಥ, ವ್ಯಾಖ್ಯಾನಗಳ ಬಗ್ಗೆ ಚರ್ಚೆ ಮಾಡೋಣ. ಸಮಾಜಶಾಸ್ತ್ರದಲ್ಲಿ ಮೂಲಭೂತ ಪರಿಕಲ್ಪನೆಗಳಲ್ಲಿ ಮುಖ್ಯವಾದಂಥದ್ದು ಸಮುದಾಯ. ಸಮುದಾಯ ಎನ್ನುವಂಥ ಪದವು ನಮ್ಮ ದೈನಂದಿನ ಸಂಭಾಷಣೆಗಳಲ್ಲಿ ಬಳಕೆಯಲ್ಲಿದ್ದರೂ ಸಹ ಸಮಾಜಶಾಸ್ತ್ರದಲ್ಲಿ ಅದೊಂದು ಮೂಲಭೂತ ಪರಿಕಲ್ಪನೆಯಾಗಿದೆ. ಆದಾಗ್ಯೂ ಸಮಾಜಶಾಸ್ತ್ರಜ್ಞರಲ್ಲಿ ಈ ಪರಿಕಲ್ಪನೆಯ ಬಗ್ಗೆ ಒಂದು ಸಹಮತವಿದೆ ಎಂದರೆ ತಪ್ಪಾಗಬಹುದು. 16 ಕುಟುಂಬಗಳನ್ನು ಒಳಗೊಂಡಿರುವಂಥ ಚಿಕ್ಕ ನೆರೆಹೊರೆಯನ್ನು ಸಹ ಒಂದು ಸೂಕ್ಷ್ಮ ಸಮುದಾಯವೆಂದು ಕರೆಯುವಂತೆ, ಲಕ್ಷಾದಿ ಕೋಟ್ಯಾದಿ ಜನರನ್ನು ಒಳಗೊಂಡಿರುವಂಥ ಬೃಹತ್ ನಗರಗಳನ್ನು ಸಹ, ದೇಶಗಳನ್ನು ಸಹ ಸಮುದಾಯವೆಂದು ಕರೆಯುವಂಥದ್ದು ಸಾಮಾನ್ಯವಾಗಿ ಕಂಡುಬರುತ್ತೆ. ಹಾಗೆಯೇ ಜನಸಾಮಾನ್ಯರು ಸಮುದಾಯ ಎನ್ನುವಂಥ ಪದವನ್ನು ಅನೇಕ ಸಂದರ್ಭಗಳಲ್ಲಿ ಬಳಸ್ತಾ ಇದ್ದಾರೆ. ಉದಾಹರಣೆಯಾಗಿ ಜಾತಿ ಸಮುದಾಯ, ಜನಾಂಗೀಯ ಸಮುದಾಯ, ಧಾರ್ಮಿಕ ಸಮುದಾಯ, ಸ್ತ್ರೀ ಸಮುದಾಯ, ಯುವ ಸಮುದಾಯ, ಭಾಷಾ ಸಮುದಾಯ, ಬುಡಕಟ್ಟು ಸಮುದಾಯಗಳು, ವೃತ್ತಿನಿರತ ಸಮುದಾಯಗಳು ಇತ್ಯಾದಿ ಪದಗಳನ್ನು ದೈನಂದಿನ ಜೀವನದಲ್ಲಿ ಜನಸಾಮಾನ್ಯರು ಬಳಸ್ತಾ ಇದ್ದಾರೆ. ಇಂಥ ಬಗೆಯ ಮಾನವ ಸಮೂಹಗಳನ್ನು ಗುರುತಿಸಲು ಸಮುದಾಯ ಎನ್ನುವಂಥ ಪದವನ್ನು ಬಳಸಲಾಗ್ತಿದೆ. ಆದರೆ ಸಮಾಜಶಾಸ್ತ್ರದ ಸಾಹಿತ್ಯದಲ್ಲಿ ಈ ಪದಕ್ಕೆ ಮಹತ್ವಪೂರ್ಣವಾದಂಥ ಒಂದು ಅರ್ಥ ಇದೆ. ಈ ನಿಟ್ಟಿನಲ್ಲಿ ಸಮಾಜಶಾಸ್ತ್ರದ ಸಾಹಿತ್ಯದ ಪ್ರಕಾರ ಸಮುದಾಯದ ಅರ್ಥ ಮತ್ತು ವ್ಯಾಖ್ಯಾನಗಳನ್ನು ಚರ್ಚಿಸೋಣ. ಸಾಮಾನ್ಯವಾಗಿ ಸಮುದಾಯ ಎನ್ನುವಂಥ ಪದವನ್ನು ಜಾತಿ ಸಮುದಾಯ, ವೃತ್ತಿ, ಜನಾಂಗ, ಪ್ರದೇಶಗಳಿಗೆ ಸಂಬಂಧಪಟ್ಟಂತೆ ಜನರ ಸಮೂಹಕ್ಕೆ ಸಂಬಂಧಪಟ್ಟಂತೆ ಸಂಕುಚಿತವಾದಂಥ ಅರ್ಥದಲ್ಲಿ ಬಳಸಲಾಗ್ತಾ ಇದೆ. ಆದರೆ ಸಮಾಜಶಾಸ್ತ್ರದಲ್ಲಿ ಈ ಪದ ವಿಶಾಲವಾದಂಥ ಒಂದು ಅರ್ಥವನ್ನು ಹೊಂದಿದೆ. ಈ ವಿಶಾಲವಾದಂಥ ಅರ್ಥಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ವ್ಯಾಖ್ಯಾನಗಳ ಮುಖಾಂತರ ನಾವು ತಿಳ್ಕೋಬಹುದು. ಉದಾಹರಣೆಯಾಗಿ ಮೊದಲನೆಯ ಒಂದು ವ್ಯಾಖ್ಯಾನ ಖ್ಯಾತ ಸಮಾಜಶಾಸ್ತ್ರಜ್ಞ ಮೆಕೆವರ್ ಮತ್ತು ಪೇಜ್ರವರ ಪ್ರಕಾರ ಸಾಮಾಜಿಕ ಸಾಮರಸ್ಯವನ್ನು ಹೊಂದಿರುವಂಥ ಒಂದು ಸಾಮಾಜಿಕ ನೆಲೆಯನ್ನು ಸಮುದಾಯ ಎಂದು ಕರೆದಿದ್ದಾರೆ. ಸಾಮಾಜಿಕ ಸಾಮರಸ್ಯವನ್ನು ಹೊಂದಿರುವ ಒಂದು ಸಾಮಾಜಿಕ ನೆಲೆ ಸಮುದಾಯ ಎಂಬುದಾಗಿ ಮೆಕೆವರ್ ಮತ್ತು ಪೇಜ್ರವರು ಕರೆದಿದ್ದಾರೆ. ಎರಡನೆಯದಾಗಿ ಕಿಂಗ್ಸ್ಲೆ ಡೇವಿಸ್ ಎನ್ನುವಂಥ ಸಮಾಜಶಾಸ್ತ್ರಜ್ಞ ಸಮುದಾಯದ ಬಗ್ಗೆ ವ್ಯಕ್ತಪಡಿಸುತ್ತಾ ಸಾಮೂಹಿಕ ಜೀವನದ ಎಲ್ಲ ಅಂಶಗಳನ್ನು ಒಳಗೊಂಡಿರುವ ಒಂದು ಅತಿ ಚಿಕ್ಕ ಸ್ಥಾನೀಯ ಜನ ಸಮುದಾಯವನ್ನು ಸಮುದಾಯ ಅಂತ ಕರೆದಿದ್ದಾರೆ ಕಿಂಗ್ಸ್ಲೆ ಡೇವಿಸ್ರವರು. ಮತ್ತೊಬ್ಬ ಸಮಾಜಶಾಸ್ತ್ರಜ್ಞ ಬೋಗರ್ಡಸ್ ನಾವು ನಮ್ಮವರು ಎನ್ನುವಂಥ ಭಾವನೆಯೊಂದಿಗೆ ಒಂದು ನಿಶ್ಚಿತವಾದಂಥ ಭೂಪ್ರದೇಶದಲ್ಲಿ ವಾಸಿಸುವಂಥ ಜನ ಸಮೂಹವನ್ನು ಸಮುದಾಯ ಎಂದು ಕರೆದಿದ್ದಾರೆ ಬೋಗರ್ಡಸ್. ಮತ್ತೊಬ್ಬ ಸಮಾಜಶಾಸ್ತ್ರಜ್ಞ ಲುಂಡ್ಬರ್ಗ್ ಒಂದು ನಿರ್ದಿಷ್ಟವಾದಂಥ ಭೌಗೋಳಿಕ ಪ್ರದೇಶದಲ್ಲಿ ಮಾನವ ಜನಾಂಗ ವಾಸಿಸುತ್ತಿದ್ದು ಪರಸ್ಪರ ಅವಲಂಬನೆಯ ಜೀವನ ನಡೆಸುವುದಕ್ಕೆ ಸಮುದಾಯ ಎಂಬುದಾಗಿ ಲುಂಡ್ಬರ್ಗ್ರವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಈ ಎಲ್ಲ ವ್ಯಾಖ್ಯಾನಗಳನ್ನು ಸಮುದಾಯದ ಬಗ್ಗೆ ವಿಭಿನ್ನ ಸಮಾಜಶಾಸ್ತ್ರಜ್ಞರು ನೀಡಿರುವುದರಿಂದ ವಿಶಾಲವಾದಂಥ ಅರ್ಥ, ಸರ್ವ ಸಮಾವೇಶಕವಾದಂಥ ಒಂದು ಪರಿಕಲ್ಪನೆಯಾಗಿ ಸಮುದಾಯವನ್ನು ನಾವು ನೋಡಬಹುದು. ಈ ದೃಷ್ಟಿಯಲ್ಲಿ ತನ್ನ ವ್ಯಾಪ್ತಿನಲ್ಲಿ ಅನೇಕ ಸಂಘ ಸಂಸ್ಥೆಗಳನ್ನು, ಸಾಮಾಜಿಕ ಜೀವನವನ್ನು ಒಳಗೊಂಡಿರುವಂಥ ಒಂದು ವಿಶಾಲವಾದಂಥ ವ್ಯವಸ್ಥೆಯನ್ನು ಸಮುದಾಯ ಎಂಬುದಾಗಿ ಕರಿತೀವಿ. ಇಂಥ ವಿಶಾಲವಾದಂಥ ವ್ಯವಸ್ಥೆಗಳನ್ನು ನಾವು ಪ್ರತಿಯೊಂದು ಸಮಾಜದಲ್ಲೂ ನೋಡ್ತೀವಿ. ಉದಾಹರಣೆಯಾಗಿ ಗ್ರಾಮ ಸಮುದಾಯ, ಪಟ್ಟಣ, ನಗರ, ಆದಿವಾಸಿ ಜನ ಸಮುದಾಯ, ತಾಲೂಕು, ಜಿಲ್ಲೆ, ಪ್ರಾಂತ್ಯ, ದೇಶ ಇತ್ಯಾದಿಗಳಲ್ಲೂ ಸಹ ಸಮುದಾಯಕ್ಕೆ ಅನೇಕ ಉದಾಹರಣೆಗಳನ್ನು ಕೊಡಬಹುದು. ಈ ಎಲ್ಲ ಅಂಶಗಳ ಹಿನ್ನೆಲೆಯಲ್ಲಿ ಸಾಮಾನ್ಯ ಅರ್ಥದಲ್ಲಿ ಸಮುದಾಯ ಅಂದರೆ ಒಂದೆಡೆ ಕಲೆತು ಒಟ್ಟಿಗೆ ವಾಸಿಸುವ ಮತ್ತು
ಯಾವುದೇ ಕೆಲವು ನಿರ್ದಿಷ್ಟ ಹಿತಾಸಕ್ತಿಗಳನ್ನು ಮಾತ್ರವಲ್ಲದೆ ಸಮಾನ ಹಿತಾಸಕ್ತಿಗಳ ರಾಶಿಯನ್ನೇ ಹೊಂದಿರುವ ಕಾರಣದಿಂದಾಗಿ ಒಗ್ಗೂಡಿರುವಂಥ ಜನ ಸಮೂಹವೇ ಸಮುದಾಯ ಎಂಬುದಾಗಿ ಸಾಮಾನ್ಯ ಅರ್ಥದಲ್ಲಿ ನಾವು ತಿಳಿಯಬಹುದು.